ಎಲ್ಲ ಸರ್ಕಾರಗಳು ರೈತ ವಿರೋಧಿಗಳೇ. ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ರು, ಭೂ ಸ್ವಾಧೀನ ಮಾಡುವ ಕಾನೂನನ್ನು ಬದಲಾಯಿಸಬೇಕು. ದೇವನಹಳ್ಳಿ ರೈತರ ಧರಣಿಯಲ್ಲಿ ನಟ ಪ್ರಕಾಶ್ ರೈ ಹೇಳಿಕೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ಹೋರಾಟಕ್ಕೆ 1,000 ದಿನಗಳು ಪೂರೈಕೆಯಾಗಿದೆ. ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ನಡೆದ ಬೃಹತ್ ಧರಣಿ ಗಮನಿಸಬಹುದು ನೀವು ಇದನ್ನು. ಪ್ರಕಾಶ್ ರೈ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. 1,000 ದಿನಗಳಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇದನ್ನ ಬದಲಾಯಿಸಬೇಕು ಅಂತ ಅನ್ನಿಸ್ತಿಲ್ಲ ಅಂತ ನಾವು ಯೋಚನೆ. ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗೇ ಇದೆ, ಜನ ವಿರೋಧಿಯಾಗೇ ಇದೆ. ಇವರುಗಳ ಅಹಂಕಾರ ಏನಂದ್ರೆ, ಒಂದು ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕೆ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಂತೆ. ನೀವು ಸುಮ್ಮನಿರಿ. ಎಷ್ಟು ದಿನ ನಡೆಯುತ್ತಿರು? ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ನೋಡ್ತಿದೀವಿ, ಅವರು ರೈತ ವಿರೋಧಿ. ಈ ಹೋರಾಟ ಶುರುವಾಗೋಕ್ ಮುಂಚೆ ಇದ್ದಂತಹ ಎಲ್ಲ ಸರ್ಕಾರಗಳು ರೈತ ವಿರೋಧಿಗಳೇ. ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ರು, ಭೂ ಸ್ವಾಧೀನ ಮಾಡುವ ಕಾನೂನನ್ನು ಬದಲಾಯಿಸಬೇಕು. ದೇವನಹಳ್ಳಿ ರೈತರ ಧರಣಿಯಲ್ಲಿ ನಟ ಪ್ರಕಾಶ್ ರೈ ಹೇಳಿಕೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ಹೋರಾಟಕ್ಕೆ 1,000 ದಿನಗಳು ಪೂರೈಕೆಯಾಗಿದೆ. ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ನಡೆದ ಬೃಹತ್ ಧರಣಿ ಗಮನಿಸಬಹುದು ನೀವು ಇದನ್ನು. ಪ್ರಕಾಶ್ ರೈ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. 1,000 ದಿನಗಳಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇದನ್ನ ಬದಲಾಯಿಸಬೇಕು ಅಂತ ಅನ್ನಿಸ್ತಿಲ್ಲ ಅಂತ ನಾವು ಯೋಚನೆ. ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗೇ ಇದೆ, ಜನ ವಿರೋಧಿಯಾಗೇ ಇದೆ. ಇವರುಗಳ ಅಹಂಕಾರ ಏನಂದ್ರೆ, ಒಂದು ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕೆ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಂತೆ. ನೀವು ಸುಮ್ಮನಿರಿ. ಎಷ್ಟು ದಿನ ನಡೆಯುತ್ತಿರು? ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ನೋಡ್ತಿದೀವಿ, ಅವರು ರೈತ ವಿರೋಧಿ. ಈ ಹೋರಾಟ ಶುರುವಾಗೋಕ್ ಮುಂಚೆ ಇದ್ದಂತಹ ಎಲ್ಲ ಸರ್ಕಾರಗಳು ರೈತ ವಿರೋಧಿಗಳೇ. ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ರು, ಭೂ ಸ್ವಾಧೀನ ಮಾಡುವ ಕಾನೂನನ್ನು ಬದಲಾಯಿಸಬೇಕು. ದೇವನಹಳ್ಳಿ ರೈತರ ಧರಣಿಯಲ್ಲಿ ನಟ ಪ್ರಕಾಶ್ ರೈ ಹೇಳಿಕೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ಹೋರಾಟಕ್ಕೆ 1,000 ದಿನಗಳು ಪೂರೈಕೆಯಾಗಿದೆ. ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ನಡೆದ ಬೃಹತ್ ಧರಣಿ ಗಮನಿಸಬಹುದು ನೀವು ಇದನ್ನು. ಪ್ರಕಾಶ್ ರೈ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. 1,000 ದಿನಗಳಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇದನ್ನ ಬದಲಾಯಿಸಬೇಕು ಅಂತ ಅನ್ನಿಸ್ತಿಲ್ಲ ಅಂತ ನಾವು ಯೋಚನೆ. ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗೇ ಇದೆ, ಜನ ವಿರೋಧಿಯಾಗೇ ಇದೆ. ಇವರುಗಳ ಅಹಂಕಾರ ಏನಂದ್ರೆ, ಒಂದು ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕೆ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಂತೆ. ನೀವು ಸುಮ್ಮನಿರಿ. ಎಷ್ಟು ದಿನ ನಡೆಯುತ್ತಿರು? ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ನೋಡ್ತಿದೀವಿ, ಅವರು ರೈತ ವಿರೋಧಿ. ಈ ಹೋರಾಟ ಶುರುವಾಗೋಕ್ ಮುಂಚೆ ಇದ್ದಂತಹ ಎಲ್ಲ ಸರ್ಕಾರಗಳು ರೈತ ವಿರೋಧಿಗಳೇ. ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ರು, ಭೂ ಸ್ವಾಧೀನ ಮಾಡುವ ಕಾನೂನನ್ನು ಬದಲಾಯಿಸಬೇಕು. ದೇವನಹಳ್ಳಿ ರೈತರ ಧರಣಿಯಲ್ಲಿ ನಟ ಪ್ರಕಾಶ್ ರೈ ಹೇಳಿಕೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ಹೋರಾಟಕ್ಕೆ 1,000 ದಿನಗಳು ಪೂರೈಕೆಯಾಗಿದೆ. ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ನಡೆದ ಬೃಹತ್ ಧರಣಿ ಗಮನಿಸಬಹುದು ನೀವು ಇದನ್ನು. ಪ್ರಕಾಶ್ ರೈ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. 1,000 ದಿನಗಳಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇದನ್ನ ಬದಲಾಯಿಸಬೇಕು ಅಂತ ಅನ್ನಿಸ್ತಿಲ್ಲ ಅಂತ ನಾವು ಯೋಚನೆ. ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗೇ ಇದೆ, ಜನ ವಿರೋಧಿಯಾಗೇ ಇದೆ. ಇವರುಗಳ ಅಹಂಕಾರ ಏನಂದ್ರೆ, ಒಂದು ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕೆ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಂತೆ. ನೀವು ಸುಮ್ಮನಿರಿ. ಎಷ್ಟು ದಿನ ನಡೆಯುತ್ತಿರು? ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ನೋಡ್ತಿದೀವಿ, ಅವರು ರೈತ ವಿರೋಧಿ. ಈ ಹೋರಾಟ ಶುರುವಾಗೋಕ್ ಮುಂಚೆ ಇದ್ದಂತಹ
ಎಲ್ಲ ಸರ್ಕಾರಗಳು ರೈತ ವಿರೋಧಿಗಳೇ. ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ರು, ಭೂ ಸ್ವಾಧೀನ ಮಾಡುವ ಕಾನೂನನ್ನು ಬದಲಾಯಿಸಬೇಕು. ದೇವನಹಳ್ಳಿ ರೈತರ ಧರಣಿಯಲ್ಲಿ ನಟ ಪ್ರಕಾಶ್ ರೈ ಹೇಳಿಕೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ಹೋರಾಟಕ್ಕೆ 1,000 ದಿನಗಳು ಪೂರೈಕೆಯಾಗಿದೆ. ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ನಡೆದ ಬೃಹತ್ ಧರಣಿ ಗಮನಿಸಬಹುದು ನೀವು ಇದನ್ನು. ಪ್ರಕಾಶ್ ರೈ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇಷ್ಟು 1,000 ದಿನಗಳಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇದನ್ನ ಬದಲಾಯಿಸಬೇಕು ಅಂತ ಅನ್ನಿಸ್ತಿಲ್ಲ ಅಂತ ನಾವು ಯೋಚನೆ. ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗೇ ಇದೆ, ಜನ ವಿರೋಧಿಯಾಗೇ ಇದೆ. ಇವರುಗಳ ಅಹಂಕಾರ ಏನಂದ್ರೆ, ಒಂದು ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕೆ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಂತೆ. ನೀವು ಸುಮ್ಮನಿರಿ. ಎಷ್ಟು ದಿನ ನಡೆಯುತ್ತಿರು? ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ನೋಡ್ತಿದೀವಿ, ಅವರು ರೈತ ವಿರೋಧಿ. ಈ ಹೋರಾಟ ಶುರುವಾಗೋಕ್ ಮುಂಚೆ ಇದ್ದಂತಹ ಎಲ್ಲ ಸರ್ಕಾರಗಳು ರೈತ ವಿರೋಧಿಗಳೇ. ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ರು, ಭೂ ಸ್ವಾಧೀನ ಮಾಡುವ ಕಾನೂನನ್ನು ಬದಲಾಯಿಸಬೇಕು. ದೇವನಹಳ್ಳಿ ರೈತರ ಧರಣಿಯಲ್ಲಿ ನಟ ಪ್ರಕಾಶ್ ರೈ ಹೇಳಿಕೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ಹೋರಾಟಕ್ಕೆ 1,000 ದಿನಗಳು ಪೂರೈಕೆಯಾಗಿದೆ. ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ನಡೆದ ಬೃಹತ್ ಧರಣಿ ಗಮನಿಸಬಹುದು ನೀವು ಇದನ್ನು. ಪ್ರಕಾಶ್ ರೈ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇಷ್ಟು 1,000 ದಿನಗಳಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇದನ್ನ ಬದಲಾಯಿಸಬೇಕು ಅಂತ ಅನ್ನಿಸ್ತಿಲ್ಲ ಅಂತ ನಾವು ಯೋಚನೆ. ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗೇ ಇದೆ, ಜನ ವಿರೋಧಿಯಾಗೇ ಇದೆ. ಇವರುಗಳ ಅಹಂಕಾರ ಏನಂದ್ರೆ, ಒಂದು ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕೆ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಂತೆ. ನೀವು ಸುಮ್ಮನಿರಿ. ಎಷ್ಟು ದಿನ ನಡೆಯುತ್ತಿರು? ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ನೋಡ್ತಿದೀವಿ, ಅವರು ರೈತ ವಿರೋಧಿ. ಈ ಹೋರಾಟ ಶುರುವಾಗೋಕ್ ಮುಂಚೆ ಇದ್ದಂತಹ ಎಲ್ಲ ಸರ್ಕಾರಗಳು ರೈತ ವಿರೋಧಿಗಳೇ. ವಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ರು, ಭೂ ಸ್ವಾಧೀನ ಮಾಡುವ ಕಾನೂನನ್ನು ಬದಲಾಯಿಸಬೇಕು. ದೇವನಹಳ್ಳಿ ರೈತರ ಧರಣಿಯಲ್ಲಿ ನಟ ಪ್ರಕಾಶ್ ರೈ ಹೇಳಿಕೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ಹೋರಾಟಕ್ಕೆ 1,000 ದಿನಗಳು ಪೂರೈಕೆಯಾಗಿದೆ. ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ನಡೆದ ಬೃಹತ್ ಧರಣಿ ಗಮನಿಸಬಹುದು ನೀವು ಇದನ್ನು. ಪ್ರಕಾಶ್ ರೈ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ.